ಅಯ್ಯೋ ಮಕ್ಕನ ತಿಂತಾ ಇದೀಯಾ? ಇವತ್ತು ಯಾನ ಸೈಲೆಂಟಾಗಿ ಕುತ್ಕೊಂಡು ಎರಡು ಜುಟ್ಟು ಹಾಕ್ಸ್ಕೊಂಡಿದ್ದಾಳೆ. ಬಾಬಾಗೆ ಏನು ಕೊಡ್ತೀಯಾ? ಎಲ್ಲಿದೆಯಾ ಮನೆ ನಮ್ಮದು? ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕರ್ಕೊಂಡು ಹೋಗು. ಈಗಿಲ್ಲ ಅದು ಚೊಕ್ಕೆತ್ತು. ಯಾರಿಗೆ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನೆಲ್. ಸೊ ಫೈನಲಿ ರಿಟರ್ನ್ ಹೋಗೋ ಟೈಮ್ ಬಂತು. ಜಸ್ಟ್ ಒಂದೇ ದಿನಕ್ಕೆ ಬಂದಿದ್ದು, ಆಲ್ರೆಡಿ ಹೇಳಿದ್ದೆ ಅಲ್ವಾ. ಸೊ ಇವಾಗ ರೆಡಿ ಆಗಿದ್ದೀನಿ, ಇನ್ನೇನು ಹೊರಡಬೇಕು. ಹೋಗೋಕ್ಕೆ ಮುಂಚೆ ಅತ್ತೆ ಮಾವ ಮನೆಗೂ ಸ್ವಲ್ಪ ಅಲ್ಲಿ ಸ್ವಲ್ಪ ತಿದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಮಂಜು ಕೂಡ ಬರ್ತಾ ಇದ್ದಾರೆ ನನ್ನ ಬಿಡೋಕ್ಕೆ. ಅಂದರೆ ಮಂಜುಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಅವನಲ್ಲಿ ಹೋಗ್ತಾನೆ. ಹಂಗೆ ನಾವು ಅಲ್ಲಿ ಹೋಗಿ ಅತ್ತೆ ಮಾವ ಹತ್ರ ಸ್ವಲ್ಪ ಹೊತ್ತು ಏನ ಆಟ ಆಡ್ತಾಳೆ. ಆಮೇಲೆ ಅಲ್ಲಿದ್ದ ರಿಟರ್ನ್ ನಾನು ಡೈರೆಕ್ಟ್ ಬಸ್ ಇದೆ ಅಂತೆ, ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಅಲ್ಲಿ ಕಿರಣ್ ಬಂದು ಪಿಕಪ್ ಮಾಡ್ತಾರೆ, ಹೆಂಗಾಗುತ್ತೋ ಏನೋ ಅಂತ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಏನ ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆ, ಕಿರಣ್ ಕಾಯ್ತಾ ಇದ್ದಾರೆ ಅಲ್ಲಿ. ಸೊ ಇದು ಬೆಳಗ್ಗೆ ನಾಷ್ಟಕ್ಕೆ ಅಮ್ಮ ಜೋಳದ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ರು. ಅದು ಹಾಗೆ ಕ್ಲಿಪ್ ತೊಗೊಂಡಿದ್ದಾನೆ, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಕುಂಬಳಕಾಯಿ ಅಂದರೂ ಸ್ವೀಟ್ ಒಂಥರ ಖಾರ ಹುಳಿ ಚೆನ್ನಾಗಿತ್ತು. ಸೊ ಏನ ಕೂಡ ರೆಡಿ ಆಗ್ತಾಳೆ ಇವಾಗ. ಅಯ್ಯೋ ಹಾಯ್ ಮಾಡು. ಇವತ್ತು ಏನ ಸೈಲೆಂಟಾಗಿ ಕುತ್ಕೊಂಡು ಎರಡು ಜುಟ್ಟು ಹಾಕ್ಸ್ಕೊಂಡಿದ್ದಾಳೆ. ಅಮ್ಮ ಕೂಡ ರೆಡಿ, ಮಂಜು ರೆಡಿ. ರೆಡಿ. ಎಲ್ಲೋಗ್ತೀವಿ ಇವಾಗ ನಾವು? ಅಜ್ಜಿ ನಿಮ್ದ ಅನ್ಬೇಕು. ಏನು ಅಯ್ಯೋ ಮಕ್ಕನ ತಿಂತಾ ಇದೀಯಾ? ಏನ್ ತಿಂತಾ ಇದೀಯಾ? ಅಜ್ಜಿಯಲ್ಲಿ ಅಜ್ಜಿ ಬೇಗ ಬನ್ನಿ, ಟೈಮ್ ಆಯ್ತು. ಅವನು ಕರಿ ಅಜ್ಜಿ, ಬೇಗ ಬನ್ನಿ. ಅಜ್ಜಿ ಜೊತೆ ಕುತ್ಕೋ ಸೈಲೆಂಟ್ ಆಗಿ. ಸೊ ಅಮ್ಮ ಕೂಡ ನನ್ನ ಜೊತೆ ಬರ್ತಾ ಇದ್ದಾರೆ, ಯಾಕಂದರೆ ಅಮ್ಮಗೆ ಹುಷಾರಿಲ್ಲ, ಏನೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಅವಾಗವಾಗ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಮ್ಮಗೆ, ತಲೆನೋವು ಬರೋದು ಆ ಥರ ಎಲ್ಲ. ನನಗೂ ಆಗಿದೆ, ನರ್ಕ ಮಾತ್ರ ಆ ಥರ ತಲೆನೋವು ಬಂದರೆ ಗ್ಯಾಸ್ಟ್ರಿಕ್ದು. ಸೊ ಅದಕ್ಕೆ ಇಲ್ಲಿ ಆಯುರ್ವೇದ ಕೂಡ ಇದೆ ಅಲ್ವಾ, ಅಲ್ಲಿ ತೋರಿಸ್ಕೊಳ್ಳೋಣ, ಅಟ್ಲೀಸ್ಟ್ ಇದರಿಂದ ಏನಾದರೂ ಸ್ವಲ್ಪ ಸಿಗುತ್ತೆ ಏನಾದರೂ ಅಂತ ಅಮ್ಮ ಕೂಡ ಬಂದಿದ್ದಾರೆ. ಅಲ್ಲಿ ಕೂಡ ಹೋಗಬೇಕು ಚೆಕಪ್ ಮಾಡ್ಸೋಕ್ಕೆ ಅಮ್ಮಗೆ. ಹಾಂ ಎಲ್ಲಿ ಬಾಬಾಗೆ ಏನು ಕೊಡ್ತೀಯಾ? ಕಾಯ್ತಾ ಇದೆ. ಇಲ್ಲಿ ಬಂದ್ರೆ ಸಾಕು, ನಾಯಿ ನೋಡಿದ್ರೆ ಬಿಸ್ಕೆಟ್ ಹಾಕೋವರೆಗೂ ಬಿಡಲ್ಲ. ಮಾವನ್ ಕರ್ಕೊಂಡು ಹೋಗಿದ್ದಾಳೆ. ಸೊ ನಾನು ಇಲ್ಲಿ ಆ್ಯಕ್ಚುಲಿ ಒಂದು ಪ್ಲ್ಯಾಂಟ್ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ನಮ್ಮ ಮನೆ ಡೋರ್ ಹತ್ರ ಆ ಕಡೆ ಈ ಕಡೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಅತ್ತೆ ಮನೆ ಹತ್ರ ಮೇನ್ ಡೋರ್ ಹತ್ರ ಎರಡು ಇಟ್ಟಿದ್ದೀವಲ್ಲ, ಸೊ ಅದನ್ನೇ ಅತ್ತೆ ಕೊಡ್ತೀನಿ ಅಂತ ಹೇಳಿದರು. ತೊಗೊಂಬರೋಣ ಅಂತ ಅಂದ್ಕೊಂಡ್ರೆ ಈ ಕಾರಲ್ಲಿ ಬಂದಿರಲಿಲ್ಲ, ನಾನು ಒಬ್ಬಳೇ ಬಸ್ಸಲ್ಲಿ ಬೇರೆ ಬಂದಿದ್ನಲ್ಲ, ಅದು ಬೇರೆ ಯಾನ ಕರ್ಕೊಂಡು ಬ್ಯಾಗ್ ಇಟ್ಕೊಂಡು ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಅತ್ತೆ ನಾವು ಬಂದಾಗೆ ತೊಗೊಂಬರ್ತೀವಿ ಅಂತ ಹೇಳಿದರು. ಸೊ ಡೋರ್ ಹತ್ರ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಸಡನ್ನಾಗಿ ನೋಡಿದ್ರೆ ಆರ್ಟಿಫಿಷಿಯಲ್ ಏನೋ ಅಂತ ಅನಿಸುತ್ತೆ, ಬಟ್ ಮುಟ್ಟಿದ್ರೆ ನಿಜವಾಗ್ಲೂ ರಿಯಲ್ ಆಗಿ ಎಷ್ಟು ಚೆನ್ನಾಗಿದೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಅತ್ತೆ ಬರಬೇಕಾದ್ರೆ ಅಥವಾ ನಾವು ಹೋದಾಗ ಕಾರಲ್ಲಿ ಆವಾಗ ತೊಗೊಂಬಂದು ಡೋರ್ ಹತ್ರ ಇಡ್ತೀನಿ. ಸೊ ಲಾಸ್ಟ್ ಟೈಮ್ ಬಂದಾಗ ಇದೇ ಥರ ತಿನ್ನಿಸಿದ್ರು, ಅದು ಇನ್ನೂ ಅವಳಿಗೆ ನೆನಪಿದೆ. ಕಿಟಕಿಲಿ ಊಟ ಮಾಡೋಣ ಅಂತ ಅವಳೇ ಕೇಳಿ ಕಿಟಕಿಲಿ ಊಟ ಮಾಡಿಸ್ಕೋತಾ ಇದ್ದಾಳೆ. ಎಷ್ಟು ನೆನಪಿಟ್ಕೊಂಡಿರ್ತಾಳೆ. ಅಮ್ಮ ಮತ್ತು ಮಂಜು ನನ್ನ ಇಲ್ಲಿ ಬಿಟ್ಬಿಟ್ಟು ಅವ್ರು ಹೊರಟ್ರು. ಬ್ಯಾಂಕ್ ಮತ್ತೆ ಕ್ಲೋಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರು ಫಸ್ಟ್ ಬ್ಯಾಂಕ್ ಕೆಲಸಕ್ಕೆ ಹೋಗಿದ್ದಾರೆ. ಹಾಗೆ ಇಲ್ಲಿ ಆಯುರ್ವೇದ ಹೇಳಿದ್ನಲ್ಲ ಅಮ್ಮಗೆ, ಅದು ಕೂಡ ಅವರು ತೋರಿಸ್ಕೊಂಬರ್ತೀನಿ, ಅಲ್ಲಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮಾವ
ಸೊ ಅಮ್ಮ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದಿದ್ದಾರೆ, ಸ್ವಲ್ಪ ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ದಾರಂತೆ. ನೋಡೋಣ ಯಾವ ಥರ ಆಗುತ್ತೆ, ವರ್ಕ್ ಆಗುತ್ತಾ ಅಂತ. ಸೊ ಅಲ್ಲಾದಮೇಲೆ ನನಗೆ ಬಸ್ ಸ್ಟಾಪ್ಗೆ ಮಂಜು ಡ್ರಾಪ್ ಮಾಡ್ತಾ ಇದ್ದಾನೆ. ಏನು ಅಂದರೆ ಇಲ್ಲಿದ್ದ ನೈಸ್ ರೋಡ್ ಒಂದು ಆಪ್ಷನ್ ಇರೋದು ಒಳ್ಳೆಯದು. ಇಲ್ಲಾಂದರೆ ಸಿಟಿಲಿ ಹೋದರೆ ಹೆವಿ ಟ್ರಾಫಿಕ್ ಎಲ್ಲ ಇರುತ್ತೆ, ಹೋಗೋಕ್ಕಾಗಲ್ಲ. ಇದೊಂದು ಆಪ್ಷನ್ ಚೆನ್ನಾಗಿದೆ. ಸೊ ಇಲ್ಲ ನಾನು ಹತ್ತಿದ ತಕ್ಷಣ ಮಲ್ಕೊಂಡೋಳು, ಇನ್ನೇನು ಇಳ್ದಾಗೇ ಎದ್ದಿದ್ದು. ಆಲ್ರೆಡಿ ಕಿರಣ್ ಕೂಡ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಸೊ ನೋಡಿ ಇನ್ನೂ ನಿದ್ದೆಯಲ್ಲೇ ಇದ್ದಾಳೆ, ಹಾಗೆ ಕೂತ್ಕೊಂಡಿದ್ಲು. ಸೊ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲಿದೆಯಾ ಮನೆ ನಮ್ಮದು? ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದೆ. ಕರ್ಕೊಂಡು ಹೋಗು. ಎಲ್ಲಿ ಕರ್ಕೊಂಡೋಗಿ ನನಗೆ ಗೊತ್ತಾಗ್ತಿಲ್ಲ. ಅದ ಅನ್ಸುತ್ತೆ ನಮ್ಮ ಮನೆ. ಅದಾ ನಗ್ತಿಯಲ್ಲ ಅವ್ಳಿಗೆ ಇವ್ರು ಏನಕ್ಕೆ ಹಿಂಗೆ ಹೇಳ್ತಾರೆ? ಯಾವ್ದು ನಮ್ಮ ಮನೆ? ತೋರಿಸು. ಯಾವುದು? ಅವಳ ಸೈಕಲ್ ಇದೆ ಅಲ್ಲ, ಯಾವ್ದು ನಮ್ಮ ಮನೆ? ಇದು ಯಾರ್ದಿದೆ ಸೈಕಲ್ಲು? ಲೈಟ್ ಆನ್ ಆಯ್ತು ನೋಡಿ, ಫಿಕ್ಸ್ ಮಾಡಿದ್ರಲ್ಲ ಮಾವ, ಹೆಂಗೆ ಕಾಣ್ತಿದೆ. ನಡಿ ಹೋಗೋಣ. ಹಾಂ ತಾತ ಹತ್ರ, ಇವಾಗ ತಾತ ಹತ್ರ ಅಂತಾನೆ ಬಂದ್ವಲ್ಲಮ್ಮ. ಹೋಗೋಣ, ಮತ್ತೆ ಹೋಗೋಣ ಆಯ್ತಾ? ತಾತ ಅಜ್ಜಿಗೆ ಬರಕ್ಕೆ ಹೇಳೋಣ. ಸರಿ ನಡಿ. ಫಿಶ್ ನೋಡಲ್ಲಿ. ನಕ್ಕೊಂಬಂದೆ. ಸೊ ಮನೆಗೆ ರೀಚ್ ಆದ್ವಿ. ಒಂದು 5:30ಗೆಲ್ಲ ಬೇಗ ಬಂದ್ಬಿಟ್ವಿ. ಕಿರಣ್ಗೆ ತಲೆನೋವು ಅಂತೆ, ಇಲ್ಲೇ ಎಲ್ಲ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಲಲ್ಲಿ ಮಲ್ಗಕ್ಕೆ. ಕೊಡಲಿ, ಕೊಡಿ ಕಿರಣ್ ಚಾಕ್ಲೇಟ್. ತಲೆನೋವು ಇದ್ದಾಗ ಏನೋ ಈ ಥರ ಏನೋ ಡಾರ್ಕ್ ಚಾಕ್ಲೇಟ್ ತಿಂದರೆ, ನೋ ಆ್ಯಡೆಡ್ ಶುಗರ್, ಹ್ಯಾಸಲ್ನಟ್ ಡಾರ್ಕ್ ಚಾಕ್ಲೇಟ್. ಫುಲ್ ಸ್ವೀಟ್ ಎಲ್ಲ ಡೇಟ್ಸ್ ಹಾಕಿದ್ರು. ಹೌದಾ? ಸೊ ಇದು ತಲೆನೋವು ಇದ್ದರೆ ಇದು ತಿಂದರೆ ಏನೋ ಏನಾಗುತ್ತೆ? ಬೂಸ್ಟ್ ಅದು ಸ್ವಲ್ಪ ಕಹಿ ಇರುತ್ತೆ ಸ್ವೀಟ್. ಹೌದಾ? ಸೊ ನಾರ್ಮಲ್ ಚಾಕ್ಲೇಟ್ಗಿಂತ ಈ ಥರ ತಿಂದರೆ ಸ್ವಲ್ಪ ಬೆಟರ್. ನೋಡಿ ಎಷ್ಟು ಕಾಯ್ತಾ ಇದ್ದಾಳು. ಏನು ಅದು? ಚೊಕ್ಕೆತ್ತು ಯಾರಿಗೆ? ನೋ ಪಪ್ಪಂದದು. ಈಗ ಕೊಡ್ಬೇಡ ಕಿರಣ್. ಬೇಡ, ಈಗ ಬೇಡ. ಈಗಿಲ್ಲ, ಇಲ್ಲ ಬೇಡ. ಏನದು? ಎಷ್ಟು ಚೆನ್ನಾಗಿ ಇದಲ್ವಾ ಈ ಥರ, ಇದ್ರೊಳಗಡೆ ಅದ್ರೊಳಗಡೆ ಇರೋದು ಚಾಕ್ಲೇಟ್. ತೋರ್ಸ ಹೆಂಗಿದೆ? ಪ್ಯಾಕಿಂಗ್ ಚೆನ್ನಾಗಿದೆ ಅಲ್ಲ? ಇಂಗ್ರೀಡಿಯೆಂಟ್ಸ್ ಏನಾಯ್ತು ಗೊತ್ತಾ? ಏನೇನಿದೆ? ಕೋಕೋವಾ, ಹಾಂ, ಆಮೇಲೆ ಡೇಟ್ ಪೌಡ್ರು, ಆಮೇಲೆ ರೋಸ್ಟೆಡ್ ಹೇಸಲ್ನಟ್ಸ್. ಅಷ್ಟೇನಾ ಇಂಗ್ರೀಡಿಯೆಂಟ್? ಕಾಸ್ಟ್ ಆಯ್ತು. ಎಷ್ಟಿದು ಪ್ರೈಸು? 350ನಾ? 350. ಡಾರ್ಕ್ ಚಾಕ್ಲೇಟ್ ದಿನ ಒಂದು ಪೀಸ್ ತಿಂದರೆ ಬಾಡಿ ಹೆಲ್ತಿ ಒಳ್ಳೆಯದು. ಅವು ತಲೆನೋವು ಇದ್ದಾಗ ತಿಂದರೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಹಾಗಾಗಿ ಸುಮ್ಮನೆ ಮನೇಲಿ ಒಂದು ಸ್ವಲ್ಪ ಇರಲಿ ಅಂತ. ಇವಾಗ ಇವಳಿಗೂ ಡಾರ್ಕ್ ಚಾಕ್ಲೇಟ್ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬೇರೆ ಬರೀ ಶುಗರ್ ಇರುತ್ತೆ, ಎಲ್ಲ ಬೇರೆ ಆ್ಯಡ್ ಶುಗರ್ ಜಾಸ್ತಿ ಇರುತ್ತೆ. ಈ ಡೈರಿ ಮಿಲ್ಕ್ಸ್ ಅದು ಇದು ಎಲ್ಲ ತೊಗೊಂಡು ತಿಂತಾ ಇದ್ರೆ, ಸೊ ಅದಕ್ಕೆ ಇದಕ್ಕೆ ಬೆಟರ್ ಅಂತ. ಇವಳು ಇವಾಗ ಜಾಸ್ತಿ ಕೇಳ್ತೋದಲ್ಲ ಚಾಕ್ಲೇಟ್ ಅಂತ. ಟೇಸ್ಟ್ ನೋಡಿದ್ಮೇಲೆ ನೋಡಿ ಹೆಂಗೆ ಮಾಡ್ಕೊಳ್ಳೋದು. ಸ್ವಲ್ಪ ಅಷ್ಟು ಚಾಕ್ಲೇಟ್ ಥರ ಇರಲ್ಲ. ವಾವ್, ನಿಂಗಿಲ್ಲ ಈಗ ಬೇಕಂತೆ. ಹೆಂಗಿದೆ ಆ ಚಾಕ್ಲೇಟ್? ಹೆಂಗಿದ್ರೆ ತಿಂತಾಳ ಅವಳು. ಅದೇ ಬೇರೆ ಅನ್ನ ಬೇರೆ ಊಟ ಮಾಡು.
ಊಟ ತಿನ್ನಂದ್ರೆ ಬೇಡ ಅಂತೆ. ಸ್ವಲ್ಪ ಪೀಸ್ ತಿನ್ಬೇಕು ದಿನಕ್ಕೆ. ಜಾಸ್ತಿ ತಿನ್ಬಾರ್ದಲ್ಲ. ಚೆನ್ನಾಗಿದೆಯಾ? ನನಗೂ ಡಾರ್ಕ್ ಚಾಕ್ಲೇಟ್ ಇಷ್ಟ ಆಗುತ್ತೆ. ಕಾಫಿ ಥರದ. ಒಂಥರ ಚೆನ್ನಾಗಿದೆ. ಏನಕ್ಕೆ ಕಚ್ಚಿದ್ರೆ ಬಿಟ್ಟರ್ ಫುಲ್. ಕಚ್ಚಬಾರ್ದು, ಚೀಪ್ ಬೇಕು. ಕೈ ಕಚ್ಚಿದ್ರೆ ಒಂಥರ ಆಗುತ್ತೆ. ಇವಳಿಗೆ ಹೆಂಗೆ ಚಾಕ್ಲೇಟು ಹೆಂಗೆ ಇದ್ರ ತಿಂತಾಳೆ ನೋಡಿ ಇವಳು. ಅಯ್ಯೋ ಸಾಕು ಅಷ್ಟೇ. ಮೂತಿ ಹೆಂಗಾಗಿದೆಯಲ್ಲ ನಿಂದು. ಅಲ್ಲೂ ಮೂತಿ ನಾಲ್ಗೆ ತೋರ್ಸು. ಯಪ್ಪ ಏನು ಸರಿ ಮಾಡು. ನಾಲ್ಗೆ ತೋರ್ಸು. ಏನು ಹಂಗೆ ತಿಂತಾ ಇದೀಯಾ? ಮೂತಿ ಎಲ್ಲ ಮಾಡ್ಕೊಂಡು ಕೈ ಎಲ್ಲ ಮೂತಿ ಹಿಂಗೆಕ್ಕು. ಚೆನ್ನಾಗಿದ್ಯಾ? ಕೈ ಎಲ್ಲ ಮಾಡ್ಕೊಂತಾನೆ. ನೀವು ತೋರ್ಸಕೊಂಡು ಹೋಗ್ಬೇಕು. ಅಮ್ಮ ಚೆನ್ನಾಗಿದ್ಯಾ? ಕಹಿ ಇಲ್ಲೇನು? ಅದು ಕಹಿ ಆಯ್ತಾ ಇಲ್ಲ? ಐತೆ. ನೆಕ್ಕು ಕೈ ಅದೆಲ್ಲ ನೋಡಿ ಹೆಂಗ್ ಹಚ್ಕೊಂಡಿದ್ದೆ ಕೈಯೆಲ್ಲ. ಮತ್ತೆ ಹಂಗೆ ತಿಂತ ಇದೆಯಲ್ಲ. ಎಲ್ಲ ಟಾಯ್ಸ್ ಹಾಕೊಂಡು ಕುತ್ಕೊಂಡಿದ್ದಾಳೆ ಇದೆಲ್ಲ. ಇಲ್ಲಿ ಇದು ಹಿಂಗೆ. ಸೊ ಮೂವಿ ನೋಡ್ತಾ ಇದ್ವಿ, ಹಂಗೆ ಸರಿ ಅಡುಗೆ ಕೂಡ ಮಾಡ್ಕೊಂಬಿಡೋಣ. ಮತ್ತೆ ಒಂದೇ ಸರಿ ಕರೆಕ್ಟಾಗಿ ಮೂವಿ ನೋಡೋಕೆ ಆಗಲ್ಲ, ಕುತ್ಕೊಂಡ್ರು ಒಂದು ಸ್ಟ್ರೆಚಲ್ಲಿ ನೋಡೋಕ್ಕಾಗಲ್ಲ ಅಂತ. ಸೊ ಅದಕ್ಕೆ ಮತ್ತೆ ಇವಾಗ ಅಡುಗೆ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಮೂವಿ ಕಂಟಿನ್ಯೂ ಮಾಡೋಣ ಅನ್ಕೊಂಡಿದ್ದೀನಿ. ಏನ ಕೂಡ ತಿನ್ಸ್ಬೇಕಲ್ವಾ. ಇಲ್ಲ ನಂದು ಮೊಬೈಲ್ ತಗೋ, ಅವಳಿಗೆ ನನ್ನ ಮೊಬೈಲ್ ತೊಗೊಂಡು ಬಾ ಅಂತ ಕಳಿಸಿದ್ದೆ, ಅದಕ್ಕೆ ಹುಡ್ಕೊ ಬರಕ್ಕೆ ಹೋಗಿದ್ಲು. ಇವಾಗ ನೋಡ್ಬಿಟ್ಟು ಅದೇ ನನ್ನ ಮೊಬೈಲಲ್ಲೇ ಮಾತಾಡ್ತಿದ್ದೀನಲ್ಲ, ಅದು ನಿಂದ ಅಂತ ಕೇಳ್ತಾ ಇದ್ದಾಳೆ. ಯಾರ್ದು ಮತ್ತೆ? ನಿನ್ನು ತಗೊಂಬರಕ್ಕೆ ಹೋಗಿದ್ದ? ಎಲ್ಲಿ ಹೋಗಿದ್ದೆ? ಹೌದಾ? ಇವಾಗ ಮಮ್ಮಮ್ ರೆಡಿ ಆಗ್ತಿದೆ, ಆಮೇಲೆ ನೋಡು ಅಲ್ಲಿತ್ತ. ಇವಾಗ ಮಮ್ಮಮ್ ರೆಡಿ ಆಗ್ತಿದೆ, ತಿಂದ್ಬಿಟ್ಟು ಆಮೇಲೆ ಅವಲಕ್ಕಿ ಪವಲಕ್ಕಿ ಆಟಾಡೋಣ. ಅವಲಕ್ಕಿ ಪವಲಕ್ಕಿ ಹೇಳು. ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ ಹೇಳು. ಕೈ ಇಡ್ತೀನಿ ಇರು. ಅಮ್ಮ ಹೇಳಮ್ಮ, ಕೇಳ್ತಾ ಇದ್ರು ಅವಲಕ್ಕಿ ಪವಲಕ್ಕಿ ಹೇಳ್ಬೇಕಂತ. ಊಟ ಮಾಡಿದ್ಮೇಲೆ ಹೇಳ್ತೀಯ? ಅಯ್ಯೋ ಊಟ ತೋರ್ಸ್, ವಿಡಿಯೋ ಆಗಿದ ತಕ್ಷಣ ತೋರಿಸ್ಕೊಡ್ಬೇಕು ಅವಳಿಗೆ. ತೋರಿಸ್ತೀನಿ. ಇವಾಗ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಹಾಕಿದ್ದೀನಿ. ಏನೇನು ಹಾಕಿದ್ದೀನಿ? ಮತ್ತೆ ಸೊ ಕಿರಣ್ಗೇನೋ ಅಷ್ಟು ಹಸಿರಿಲ್ಲ ಅಂತ ಹೇಳಿದ್ರು, ಸಾಯಂಕಾಲ ತಿಂದಿದ್ದಾರಂತೆ. ಸೊ ನನಗೆ ಏನಾಗೆ ಮೆಂತ್ಯ ಬಾತ್. ಏನಿದು ನಿನ್ಗೆ? ಏನಮ್ಮ? ಮೆಂತ್ಯ ಬಾತ್. ಕರೆಕ್ಟ್. ಫಸ್ಟ್ ಇಂದ ಕರೆಕ್ಟ್. ಅವಲಕ್ಕಿ ಹೇಳು. ಫಸ್ಟ್ ಇಂದ ಹೇಳು. ಅವಲಕ್ಕಿಯಿಂದ ಹೇಳು. ಅವಲಕ್ಕಿ ಆಮೇಲೆ ಕರೆಕ್ಟಾಗಿ ಮಾಡಿಯ ಫಸ್ಟ್ ಇಂದ. ಮಾಡಲ್ಲ ಬಿಡೋಳು, ಕೇಳಿದ್ರೆ ಎಕ್ಸ್ಟ್ರಾಗಳು ಆಡ್ತಾಳೆ. ಅವಲಕ್ಕಿ ಪವಲಕ್ಕಿ ಹೆಂಗೆ ಮಾಡ್ತಿದ್ದೆ? ಅಜ್ಜಿ ಜೊತೆ ಆಡ್ತಾ ಇದ್ದೆ ತಾನೆ ಚೆನ್ನಾಗಿ. ಮತ್ತೆ ಮಾಡು, ಪಪ್ಪಾಗ ಮಾಡು, ಪಪ್ಪನು ನೋಡ್ತಾರಂತೆ. ಆಮೇಲೆ ಅದನ್ನೇ ಹೇಳು. ಹೇಳಿಯಾ? ಅದನ್ನೇ ಹೇಳು. ಹೇಳಲ್ವಾ? ಸರಿ ನಾನು ಸ್ಟಾಪ್ ಮಾಡ್ಲಾ? ಹೇಳಲ್ವಾ ನೀನು? ಬಿಡು, ಆಯ್ತು ಬಿಡು. ಮತ್ತೆ ಎಲ್ಲರೂ ಕೇಳ್ತಾ ಇದ್ರು ಅವಲಕ್ಕಿ ಪವಲಕ್ಕಿ ಯಾವ ಥರ ಹೇಳ್ಸಿ ಅಂತ. ಎರಡು ಕಡೆ ಮಾಡು. ಕುತ್ಕೋ, ಕರೆಕ್ಟಾಗಿ ಕುತ್ಕೋರಿ. ಇಬ್ರು ಮಾಡ್ತಾಳೆ. ಕೈ ಇಡು. ಎರಡು ಕೈ. ಎಷ್ಟು ರಿಕ್ವೆಸ್ಟ್ ಮಾಡ್ಬೇಕು ಇವಳಿಗೆ. ಅವಲಕ್ಕಿ
ಟಾಮ್ ಟೂಮ್ ಕೊಟ ಕೊಯ್ ಯಾರಿಗ್ಬಿಟ್ಟೆ ಕೊಯ್ ಕೊಟಾರ್ ಕೈಯಲ್ಲೋಯ್ತು ಓಕೆ ಕೈಗಳೆಲ್ಲ ಎಲ್ಲೋಯ್ತು ಬಾಕ್ಲಿ ಏನ್ ಕೊಡ್ತು ಬಾಕ್ಲಿ ಏನ್ ಕೊಡ್ತು ಕರೆಕ್ಟಾಗಿ ಕುತ್ಕೊಂಡು ಹೇಳ್ಬೇಕು ಬಾಕ್ಲಿ ಏನ್ ಕೊಡ್ತು ಕಟ್ಗೆ ಕುತ್ಕೊಂಡು ಹೇಳು ಕಟ್ಟಿಗೆ ಏನ್ ಮಾಡ್ದೆ ಒಲೆ ಏನ್ ಕೊಡ್ತು ಒಲೆ ಏನ್ ಕೊಡ್ತು ಅವಳಿಗೆ ಕೇಳ್ದಷ್ಟು ಜಾಸ್ತಿ ಮಾಡ್ತಾಳೆ ಇಷ್ಟೊತ್ತು ಸುಮ್ಮನೆ ವಿಡಿಯೋ ಕಾಲ್ ಮಾಡಿದ್ರು ಸಿರಿ ಅಮ್ಮ ಎಲ್ಲ ಅವ್ರ ಹತ್ರ ಎಲ್ಲ ನೀಟಾಗಿ ಎಲ್ಲ ಹೇಳ್ತಾ ಇದ್ಲು ಇವಾಗ ರೆಕಾರ್ಡ್ ಮಾಡ್ತೀನಿ ಹೇಳು ಅಂದರೆ ಎಷ್ಟು ರಿಕ್ವೆಸ್ಟ್ ಮಾಡ್ಬೇಕನ್ನ ಕೇಳಿದಷ್ಟು ಜಾಸ್ತಿ ಸುಮ್ಮನೆ ಮಾಡೋದು ಸೊ ಸಿಂಪಲಾಗಿ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ ಏನಿಲ್ಲ ಜಸ್ಟ್ ಒಗ್ಗರಣೆ ಕೊಟ್ಟು ಮೆಂತ್ಯ ಸೊಪ್ಪು ತುಂಬ ಇತ್ತು ಸೊ ಅದಕ್ಕೆ ಅದೇ ಮಾಡ್ತಾ ಇರೋದು ಕಿರಣ್ ಕೂಡ ಅವ್ರಿಗೆ ಮೆಂತ್ಯ ಬಾತ್ ಇದೆಲ್ಲ ಇಷ್ಟನೇ ಆಗಲ್ಲ ಸಾಯಂಕಾಲ ಲೇಟಾಗಿ ತಿಂದಿದ್ದಾರೆ ಅಂತ ಸೊ ನನಗೆ ಏನಾಗಿ ಇವಾಗ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗುತ್ತೆ 8:25 ಆಗಿದೆ ಅಡುಗೆ ಎಲ್ಲ ರೆಡಿ ಆಗಿದ ತಕ್ಷಣ ಫಸ್ಟ್ ಏನಾಗಿ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ಕೊಂಡು ಅವಳು ಬೇಗ ಮಲ್ಗೋ ಥರ ಇದ್ದಾಳೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಆಮೇಲೆ ಮೂವಿ ಕಂಟಿನ್ಯೂ ಮಾಡಬೇಕು ಎಷ್ಟೊಂದು ಮೂವೀಸ್ನೆಲ್ಲ ಲಿಸ್ಟಲ್ಲಿ ಹಾಕಿಟ್ಟಿರ್ತೀನಿ ವಿಶ್ ಲಿಸ್ಟ್ ನೋಡಬೇಕು ವಾಚ್ ಲಿಸ್ಟಲ್ಲೆಲ್ಲ ಸೊ ಯಾವಾಗ ಟೈಮ್ ಕೊಟ್ಟು ಬರುತ್ತೋ ಯಾರು ಅಮ್ಮ ಹಾಂ ಪಪ್ಪ ಕಚ್ಚಲ್ವಾ ಮತ್ತೆ ಅವಾಗಲೇ ಕಚ್ಚಿದ್ಯಾ ಗುಡ್ ಗರ್ಲ್ ಸೊ ಅಷ್ಟೇ ಈ ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಮತ್ತೆ ಸಿಗೋಣ